ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು, ನಾನು ನನ್ನ ಫ್ರೆಂಡು. ಅದಕ್ಕೆ ಬೇಗ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ. ಹಾಗೆ ಇತ್ತು, ಸ್ವಲ್ಪ ಈಚೆ ಕೂತಿದ್ದೆ, ಕಾಫಿ ಕುಡ್ತಾ ಇದ್ದೀನಿ. ಭೂವರನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 8:45ಗೆ ಬಸ್ ಇದೆಯಂತೆ, ಹೋಗಬೇಕು. ಇವಾಗ ರೆಡಿ ಆಗಬೇಕು. ಇವಾಗ ಟೈಮು 7:15, 7:15 ರೆಡಿ ಆಗಬೇಕು. ಬನ್ನಿ ಹೋಗಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಈಚೆ ಬಂದೆ. ನಮ್ಮಪ್ಪ ಬೇರೆ ಬೈತಾಯಿದ್ರು, ಇಷ್ಟು ಲೇಟ್ ಮಾಡ್ತೀಯಾ ಬರೋಕ್ಕೆ ಅಂತ. ಅವ್ರ ಕೈಲಿ ಸ್ವಲ್ಪ ಬೈಸ್ಕೊಂಡು ಅವ್ರ ಕೈಲಿ ಡ್ರಾಪ್ ಬಿಡಿಸ್ಕೊಳ್ಳೋಕ್ಕೆ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದು. ಅವರು ಡ್ರಾಪ್ ಮಾಡಿಬಿಟ್ಟು ಹೋದರು. ಇವಳು ಬರೋದೇ ಲೇಟ್ ಆಯಿತು. ಇವಳಿಂದ ಬಸ್ಸು ಮಿಸ್ ಆಯಿತು. ಬಸ್ ಹತ್ತಿದ್ವಿ ಫೈನಲಿ. ನನ್ನ ಮುಖನೇ ಕಾಣಿಸ್ತಿಲ್ಲ. ಎಷ್ಟು ನಿಮಿಷ ಬೇಕು ಹೋಗೋಕ್ಕೆ? ಮೇ ಬಿ 1 hour ಅನಿಸುತ್ತೆ ಅಲ್ಲಿ ಹೋಗೋಕ್ಕೆ. ಫಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಚಿಕ್ಕವಳಿದ್ದಾಗ ಒಂದ್ಸಲ ಹೋಗಿದ್ದೆ, ಇವಾಗ ಒಂದ್ಸಲ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ನಾವು ಅಪ್ಪನ ಜೊತೆ ಹೋಗಿದ್ದೆ, ಸೆಕೆಂಡ್ ಟೈಮ್. ಹಾಗೆ ಹೀಗೆಲ್ಲ ಮಾತಾಡಿಕೊಂಡು ದೇವಸ್ಥಾನ ರೀಚ್ ಆದ್ವಿ. ಅದೇ ದೇವಸ್ಥಾನಕ್ಕೂ ಬಸ್ ಸ್ಟ್ಯಾಂಡ್ಗೂ ತುಂಬ ದೂರ ಇತ್ತು. ಬಸ್ಸಲ್ಲೇ ನಿಲ್ಲಿಸ್ಬಿಟ್ರು. ಅಲ್ಲಿಂದ 1 ಕಿಲೋಮೀಟರ್ ಅಷ್ಟು ನಡಿಬೇಕಿತ್ತು. ಹಾಗೆ ಅಲ್ಲಿ ರೋಡು ತುಂಬ ಚಿಕ್ಕದಿತ್ತು. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋಕ್ಕೆ. ಎಷ್ಟು ಜನ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಜನ ನೋಡ್ತವ್ರೆ, ನನಗದು ಭಯನೇ ಇಲ್ಲ. ಎಷ್ಟು ಚಿಕ್ಕ ಜಾಗ ಇಲ್ಲಿ ಚಿಕ್ಕ ಜಾಗದಲ್ಲಿ ಇಷ್ಟು ಜನ. ನಾವು ಆಕ್ಚುಲಿ ಇಷ್ಟು ಜನ ಇರಲ್ಲ. ನಾವು ಹೋಗೋದೇ ಕಷ್ಟ ಅಂತಂದ್ರೆ ನಾವು ವಿಡಿಯೋಸ್ ಬೇರೆ ಮಾಡ್ಕೊಳ್ತೀವಿ. ಹೌದು, ಎಲ್ಲ ವಿಚಿತ್ರವಾಗಿ ನೋಡ್ತವ್ರೆ. ಈ ಜಾಗದಲ್ಲಿ ಏನಾಯ್ತು ಅಂತ ವಿಡಿಯೋ ಮಾಡ್ತವ್ರೆ. ಹಾಗೆ ಅಲ್ಲಿ ತುಂಬ ಜನ ಇದ್ದರು. ಇವತ್ತು ತುಂಬ ರಶ್ ಇತ್ತು. ಆದರೆ ದೇವ್ರ ದರ್ಶನ ಅಷ್ಟೇನು ರಿಸ್ಕ್ ಅನಿಸ್ಲಿಲ್ಲ, ಈಸಿಯಾಗೆ ಮುಗೀತು. ಜನಗಳೆಲ್ಲ ಬೇಗನೆ ನೀಟಾಗಿ ಕಟ್ಟು. ನಿನ್ನ ಕನಸಿನ ಮನೆಯನ್ನು ಬೀಳಿಸ್ಬೇಡ, ಹುಷಾರ ಕಟ್ಟು. ಹಾಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸುಮಾರು ಜನ ಕಲ್ಲಿಂದ ಮನೆಗಳು ಕಟ್ಟಿದ್ರು. ಅದನ್ನು ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗೆ ನಾನು ಅವಳು ಹೊರಟ್ವಿ. ಆ ಥರನೇ ನಾವು ಕಟ್ಟೋಣ ಕಲ್ಲಲ್ಲಿ ಅಂತ ಹಾಗೆ ಬೇಡ್ಕೊತಾ ಇದ್ದೆ. ನಾನು ಎಷ್ಟು ಈಸಿಯಾಗಿ ಕಲ್ಲಲ್ಲಿ ಹಿಂಗೆ ಮನೆ ಕಟ್ಬಿಟ್ಟು ಹಾಗೆ ಈಸಿಯಾಗಿ ನಾನು ಒಂದು ಮನೆ ಕಟ್ಟಲಿ ಅಂತ. ಎಲ್ಲ ಆದಮೇಲೆ ಲಾಸ್ಟು ದೇವ್ರನ್ನ ನೋಡಿಕೊಂಡು ಊಟಕ್ಕೆ ಅಂತ ಹೋದೋ ಪ್ರಸಾದ ಎಲ್ಲ ತಿಂದ್ಕೊಂಡು ಚುರುಮುರಿ ತೊಗೊಂಡು ತಿನ್ನೋಣ ಅಂದ್ಕೊಂಡು ಕೆರೆ ಹತ್ರ ಹೋಗಿ ಕೂತ್ಕೊಂಡ್ವಿ. ಸ್ವಲ್ಪ ಅಲ್ಲೇ ಕೆರೆ ನೋಡಿಕೊಂಡು ರಿಲ್ಯಾಕ್ಸ್ ಅನಿಸ್ತಿತ್ತು. ಇಬ್ಬರು ಮಾತಾಡಿಕೊಂಡು ಕೂತ್ಕೊಂಡು ತಿಂತಿದ್ದು, ಅದನ್ನೇ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲೇ ನಾವು ದೇವಸ್ಥಾನ ದರ್ಶನ ಬೇಗ ಮುಗಿಸ್ಕೊಂಡು ಬಸ್ನ ಕ್ಯಾಚ್ ಮಾಡಬೇಕಿತ್ತು. ಇಲ್ಲೂ ಬಸ್ನ ಸರಿಯಾಗಿ ಕ್ಯಾಚ್ ಮಾಡಲಿಲ್ಲ. ಇಲ್ಲೇ ನೋಡಿಕೊಂಡು ತಿನ್ಕೊಂಡು ಕೂತಿದ್ದೆ. ನೋಡು ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿ ಎರ್ಚಿದ್ದೀನಿ, ನೀನು ಎರ್ಸ್ತಾ? ಅವಳು ಹಾಗೆ ಬಸ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ಲು. ನಾನು ನಮ್ಮ ಅಪ್ಪಂಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಫೈನಲಿ ಮನೆಗೆ ರೀಚ್ ಆದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.